ಮನೆಯ ಯಜಮಾನಿಯರ ಆರ್ಥಿಕ ಸಬಲೀಕರಣಕ್ಕೆ ಕಾರಣವಾಗಿದ್ದು ಗೃಹಲಕ್ಷ್ಮಿ ಯೋಜನೆ. ಇದೀಗ ಆ ಯೋಜನೆಯು ದುರ್ಬಳಕೆ ಆಗ್ತಾ ಇದೆಯಂತೆ. ಸ್ವತಃ ಇದನ್ನ ಸರ್ಕಾರ ಒಪ್ಪಿಕೊಂಡಿದ್ದು ವಿನೂತನ ಮಾದರಿಯಲ್ಲಿ ಜಾರಿಗೆ ಮುಂದಾಗಿದೆ. ಇದರ ಭಾಗವಾಗಿ ಯೋಜನೆಯ ಶುದ್ಧೀಕರಣ ಕಾರ್ಯ ಆರಂಭವಾಗಿದ್ದು ಸಾವಿರಾರು ನಕಲಿ ಫಲಾನುಭವಿಗಳಿರೋದು ಬೆಳಕಿಗೆ ಬಂದಿದೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರಲು ಕಾರಣವಾದ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಒಂದು. ಶಕ್ತಿ ಯೋಜನೆ ಬಳಿಕ ಜನಸಾಮಾನ್ಯರಲ್ಲಿ ಹೆಚ್ಚು ಚರ್ಚೆ ಆಗ್ತಿರೋ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ಹಣ ಹಾಕುವ ಯೋಜನೆಯಲ್ಲಿ ಭಾರೀ ಅಕ್ರಮವಾಗ್ತಿದೆ ಅನ್ನೋ ಅನುಮಾನ ಸರ್ಕಾರಕ್ಕೆ ಬಂದಿದೆ. ಹೀಗಾಗಿ ಸರ್ಕಾರ ಯೋಜನೆ ಪರಿಷ್ಕರಣೆ ಮಾಡೋಕೆ ಮುಂದಾಗಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದಲೇ ಪಟ್ಟಿ ಪರಿಷ್ಕರಣೆ ಮಾಡೋಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದಾಗಿದೆ. ಎಷ್ಟು ಫಲಾನುಭವಿಗಳು ಡಿಲೀಟ್? ಗೃಹಲಕ್ಷ್ಮಿ ಯೋಜನೆ ದುರುಪಯೋಗ ತಡೆಗೆ ಕಟ್ಟುನಿಟ್ಟಿನ ಕ್ರಮ. ಬೆಂಗಳೂರು ದಕ್ಷಿಣದ 12,719 ಮಹಿಳೆಯರು ಯೋಜನೆಯಿಂದ ಹೊರಕ್ಕೆ. ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ಮೃತಪಟ್ಟಿದ್ದಾರೆ 6,624 ಮಹಿಳೆಯರು. ಮೃತರ ಖಾತೆಗೂ ಜಮೆಯಾಗ್ತಿತ್ತು 2,000 ಗೃಹಲಕ್ಷ್ಮಿ ಹಣ. 4,800 ತೆರಿಗೆ ಪಾವತಿದಾರರು ಫಲಾನುಭವಿಗಳ ಪಟ್ಟಿಯಲ್ಲಿ ಪತ್ತೆ. ಆಧಾರ್ ಸೀಡಿಂಗ್ ಮಾಡದ 1,295 ಮಂದಿಗೂ ಗೃಹಲಕ್ಷ್ಮಿ ಸೌಲಭ್ಯ. ಸಿಎಂ ತವರು ಕ್ಷೇತ್ರ ಕನಕಪುರದಲ್ಲಿ ಅತಿ ಹೆಚ್ಚು ಮೃತ ಫಲಾನುಭವಿಗಳು ಪತ್ತೆ. 3,058 ಮೃತರ ಖಾತೆಗೆ ಜಮೆಯಾಗ್ತಿದ್ದ ಹಣ ವಾಪಸ್ಗೆ ಕ್ರಮ. ಏನಿದು ಬಯೋಮೆಟ್ರಿಕ್ ಕಡ್ಡಾಯ? ಗೃಹಲಕ್ಷ್ಮಿ ಫಲಾನುಭವಿಗಳು ಬಯೋಮೆಟ್ರಿಕ್ ಕಡ್ಡಾಯ. ಸೇವಾ ಕೇಂದ್ರಗಳಿಗೆ ಹೋಗಿ ಹೆಬ್ಬೆಟ್ಟು ಕಣ್ಣುಗಳ ಸ್ಕ್ಯಾನಿಂಗ್ ಮಾಡಿಸಬೇಕು. ಪರಿಶಿಷ್ಟ ಜಾತಿ ಅಥವಾ ಪಂಗಡದವರಾಗಿದ್ರೆ ಆರ್ಡಿ ನಂಬರ್ ಕಡ್ಡಾಯ. ಜಾತಿ ಸರ್ಟಿಫಿಕೇಟ್ನಲ್ಲಿರುವ ಆರ್ಡಿ ನಂಬರ್ ಕೊಡಬೇಕು. ಬಯೋಮೆಟ್ರಿಕ್ ಜೊತೆ ಮಹಿಳಾ ಇಲಾಖೆ ನೀಡಿರುವ ಐಡಿ ಕಡ್ಡಾಯ. ಸಂಪೂರ್ಣ ಫಾರ್ಮ್ ತುಂಬಿದ ನಂತರವೇ ಗೃಹಲಕ್ಷ್ಮಿ ಹಣ ಬರಲಿದೆ. ಕೇವಲ ಗೃಹಲಕ್ಷ್ಮಿ ಮಾತ್ರವಲ್ಲ, ಅನ್ನಭಾಗ್ಯ ಯೋಜನೆಯನ್ನು ಪರಿಷ್ಕರಣೆ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಅದೇನೇ ಇರಲಿ, ಮಹಿಳಾ ಸಬಲೀಕರಣಕ್ಕೆ ರೂಪಿಸಿದ ಯೋಜನೆ ಇದೀಗ ದುರ್ಬಳಕೆ ಆಗ್ತಿದ್ದು ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಕೊಡ್ತಿದೆ. ಇದರ ಭಾರ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟಿದ್ದು ಇಡೀ ರಾಜ್ಯಾದ್ಯಂತ ಇನ್ನಷ್ಟು ಅನರ್ಹ ಫಲಾನುಭವಿಗಳು ಪತ್ತೆಯಾಗುವ ಸಾಧ್ಯತೆ ಇದೆ. ಉಲ್ಲಾಸ್ ಗೆಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.